ಅರ್ಚನಾ, ಮಂತ್ರ ಹೇಳ್ದಾಗೆ ಒಂದ್ಸಾರಿ ಅದನ್ನ ವಿಚಾರಿಸ್ಕೋಬಹುದಲ್ವೇನಮ್ಮ? ಹೇಳೋದು ಸುಲಭ ಅಮ್ಮ, ಆದ್ರೆ ಅನುಭವಿಸೋದಿದ್ಯಲ್ಲ ಅದು ತುಂಬಾ ಕಷ್ಟ. ಏನು ಮಾಡದೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲೋದಿದೆಯಲ್ಲ ಅದೊಂಥರ ಹಿಂಸೆ ಅಮ್ಮ. ಜೊತೆಲಿ ಕೆಲಸ ಮಾಡೋರ್ಗೆ ನಮಗಿಂತ ಜಾಸ್ತಿ ಗೌರವ ಕೊಡ್ಬೇಕು ಅಂತ ನಮ್ಮಣ್ಣ ಪದೇ ಪದೇ ಹೇಳ್ತಿರ್ತಾನೆ. ಹಾಗಂತ ಹಾಗೆ ಬಿಟ್ಬಿಡಕ್ಕಾಗತ್ತಾ ಅರ್ಚನಾ ಅವ್ರೆ? ಬಿಡಬೇಕು ಸರ್. ಕೆಲವೊಂದು ವಿಷಯನ ಬಿಟ್ಟೆ ಹಿಡಿಬೇಕು. ಯಾರೋ ಮಾಡಿರೋ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಕೊಡಬಾರ್ದಲ್ವಾ ಸರ್? ಈ ಸಂಬಂಧಗಳು ಒಂಥರ ಹೂವಿನ ಥರ, ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಅನುಮಾನ ಬಂದು ಹೂನ ಹೊಸ್ಕ ಹಾಕಿದ್ರೆ ಮತ್ತೆ ಅದರಲ್ಲಿ ಮೊದ್ಲಿನ ಪರಿಮಳ ಬರಲ್ಲ ಸರ್. ಸಂಬಂಧಗಳಾದ್ರೂ ಅಷ್ಟೇ, ಸ್ನೇಹ ಆದ್ರೂ ಅಷ್ಟೇ, ಕಲೀಗ್ಸ್ ಆದ್ರೂ ಅಷ್ಟೇ. ಸಾಧನಾ ಮೇಡಮ್ಗೆ ಯಾರು ಈ ರೀತಿ ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಆದ್ರೆ ಅದಕ್ಕೆ ಬೇಕಾಗಿರೋಂಥ ಸಾಕ್ಷಿಗಳು ನನ್ನ ಹತ್ರ ಇಲ್ಲ. ಆದ್ರೆ ಹಿಡಿತೀನಿ, ಕಂಡು ಹಿಡಿತೀನಿ. ಕಂಡು ಹಿಡಿದ್ಮೇಲೆ ಇದೆಯಲ್ಲ ಹಬ್ಬ, ಯಾರು ಮಾಡಿರಬಾರ್ದು ಹಾಗಿರುತ್ತೆ. ಸಿದ್ಧಾರ್ಥ್ ಸರ್, ಸಾಧನಾ ಮೇಡಮ್ನ ಹುಷಾರಾಗಿ ನೋಡ್ಕೊಳ್ಳಿ. ಮಂತ್ರ ಅವರೇ, ನೀವು ಮೇಡಮ್ನ ಹುಷಾರಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಸಾಧನಾ ಮೇಡಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಸತ್ಯ ಗೊತ್ತಿದೆ. ನಿಮಗ್ ನನ್ನ ಮಾತು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಕೇರ್ಫುಲ್. ಗುಡ್ ನೈಟ್. ಹೋಗಿ ಬರ್ತೀನಿ.